ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಒನ್ ನ್ಯೂ ಬ್ಲಾಗ್. ಸೊ ಇವತ್ತು ಬಿಸಿಲು ಬಂದಿದೆ ಆ್ಯಂಡ್ ಇನ್ನೇನು ಮಳೆ ಏನಾಗಿದ್ದಿಲ್ಲ. ಅಕ್ಕನವರೆಲ್ಲರೂ ತಿರುಪತಿಗೆ ಹೋಗಿದ್ದಾರೆ. ಸೊ ಇವಾಗ ನಾನು ಒಬ್ಬನೇ ಇರೋದು, ನನಗೆ ನಮ್ಮ ಮಾಮ ಇದ್ದಾನೆ ಆ್ಯಂಡ್ ಅತ್ತೆ ಕೂಡ ಇದು ಊರಿಗೆ ಹೋಗಿದ್ದಾಳೆ. ಬರ್ತಾಳೆ ಸಾಯಂಕಾಲ ಬಂದರೆ ಹೋಗ್ಬೋದು. ಇವತ್ತು ಹೆಂಗೆ ದಿನ ಹೋಗುತ್ತೆ ನೋಡೋಣ. ಆ್ಯಂಡ್ ಕೋಳಿಗಳೆಲ್ಲ ಹೊರಗೆ ಬಿಟ್ಟು ಹೋಗ್ಬಿಟ್ಟಿದ್ದಾವೆ ಅಲ್ಲೇ ಅತ್ತೆ. ಸೊ ಇಲ್ಲೊಂದು ಪಜಲ್ ಐತಿ ಗೈಸ್, ನೋಡ್ತಾ ಇದ್ದೀರಲ್ಲ. ಇದನ್ನು ನಿಮ್ಮರಲ್ಲಿ ಎಷ್ಟು ಜನ ನೀವು ಇದನ್ನು ಪೂರ್ತಿ ಮಾಡಿದರೆ ಕಮೆಂಟ್ ಮಾಡಿ. ಸೊ ನಾನು ಮುಗಿಸ್ತಾ ಇದ್ದೀನಿ, ನೋಡೋಣ ಹೇಗೆ. ಸೊ ಫೈನಲಿ ಗೈಸ್ ಕುರ್ಗೋಡಿಂದ ಬಂದುಬಿಟ್ಟಿದ್ದೀವಿ ಆ್ಯಂಡ್ ಮ್ಯಾಗಿ ಮಾಡ್ತೀನಿ ಹೊಟ್ಟೆ ಸಿಗುತ್ತೆ. ಸೊ ಮ್ಯಾಗಿ ಮಾಡ್ತಾ ಇದ್ದೀನಿ ಗೈಸ್, ನೋಡ್ಬೋದಲ್ಲ. ಮ್ಯಾಗಿ ರೆಡಿ ಆಗಿಬಿಟ್ಟು ಗೈಸ್, ನೋಡ್ಬೋದಲ್ಲ. ಸೊ ಫೈನಲಿ ಗೈಸ್ ತಿಂದುಬಿಟ್ಟಿನಿ. ಸೊ ಇವಾಗ ಮಾಮಿಗೆ ಹೋಗಿ ಮತ್ತೆ ಹೊಲದಲ್ಲಿ ಹೋಗ್ತೈತೆ. ಮಾಮೂಲಿ ನೀರು ಕೊಟ್ಟು ಬರಬೇಕು. ಮಾವಿನಕಾಯಿ ತಿಂದ್ವಿ ಇವಾಗಿನ. ನಮ್ಮ ಮಾವಿನಕಾಯಿ ಸಿಕ್ತಿಲ್ಲ. ಯಾಕ ಗಾಡಿ ಬಿಟ್ಟು ಹೋಗ್ಬೇಕ? ಯಾರನ್ನು ಕಳಿಸ್ತೀವಿ? ನಾನು ಹೋಗಿ ಬರ್ತೀನಿ ನೋಡು. ಸೊ ಗೈಸ್ ಹೊಲದ ಕಡೆ ಹೋಗ್ತಾ ಇದ್ದೀನಿ. ಹೊಲದ ಕಡೆ ಹೋಗಿ ಮಾಮೂಲಿ ನೀರು ಎಲ್ಲ ಅಲ್ಲಿ ನೀರು ನಿಂತಿರೋ ನಿನ್ನೆ ಹಂಗೆ ಅದಾವೆ. ನಿನ್ನೆ ನಿಂತು ಇವತ್ತುವರೆಗೆ ಹಂಗೆ ಅದಾವೆ. ಸೊ ಹೊಲದಲ್ಲಿ ಏನೇನೈತೆ ಏನೇನಿಲ್ಲ ನೋಡ್ಕೊಂಡು ಬರಬೇಕು. ನಾನು ಇವತ್ತು ಫುಲ್ಲು ನಿನ್ನೆ ಇವತ್ತು ಹೋಗಿ ಅಲ್ಲಿ ವೇಟಿಂಗ್ ಶಾಪ್ ಹೋಗಿದ್ರೆ ಅದಕ್ಕೆ ಪೀಸ್ ಎಲ್ಲ ತಿಂತೀನಿ. ಟಿ ಶರ್ಟ್ ಕೂಡ ಚೇಂಜ್ ಮಾಡಬೇಕು. ಸೊ ಅಪ್ಪ ಕರೀತಾ ಇದ್ದಾನೆ ಗೈಸ್, ಮತ್ತೆ ಏನಂತ ಕೇಳ್ಕೊಂಬರ್ಬೇಕು. ಮತ್ತೆ ತಿರುಗಿಸ್ತಾರೆ ಗೈಸ್ ಇವರು ಎರಡೆರಡು ಸಲ. ನನ್ನ ಕಾಲು ಹೋಯ್ತಾ ಇದ್ದಾವೆ. ಅಲ್ಲಿ ಬಿಟ್ಟು ಬರ್ತಾನಂತೆ, ಅಲ್ಲಿಂದ ನಾನು ನಡ್ಕೊಂಡು ಹೋಗ್ಬೇಕು. ಹೆಸರೈತೆ ಹೋಗಿ ಬನ್ನಿ, ಹೋಗಿ ಬನ್ನಿ ಮತ್ತೆ ಬರಬೇಡಿ. ಸೊ ಕೋಳಿಗಳಿಗೆಲ್ಲ ಅಕ್ಕಿ ಹಾಕ್ಬಿಟ್ಟಿದ್ದೀನಿ ಗೈಸ್. ಸೊ ಊರುಗಳಿಗೆ ಫುಲ್ ಹಾಕ್ಬಿಟ್ರೆ ಮುಗಿದೋಯ್ತು ಕೆಲಸ. ದಿನದಲ್ಲಿ 2 ಕೆಲಸ. ಸೊ ಮತ್ತೆ ಗೈಸ್ ಅಂಗಡಿ ಕಡೆಗೆ ಹೋಗ್ತಾ ಇದ್ದೀನಿ. ಟ್ಯಾಂಕ್ ತಗೊಂಬಿಟ್ಟಿದ್ದೀನಿ. ಸೊ ಮನೆ ಅಂಗಡಿ ಕಡೆ ಹೋಗ್ಬೇಕು. ಮಾಮ ಬರಲಾ? ಸೊ ಫೈನಲಿ ಗೈಸ್ ನನ್ನ ಟಿ ಶರ್ಟ್ ಏನೈತಲ್ಲ ಅದಕ್ಕೆ ರೀಸ್ ಆಗಿಬಿಟ್ಟಿತ್ತು. ಸ್ವಲ್ಪ ಇದು ಹೊಲಸಾಗ್ಬಿಟ್ಟಿತ್ತು. ಅದಕ್ಕೆ ನಮ್ಮ ಮತ್ತೆ ಹಳೆ ಮನೆಗೆ ಬಂದು ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಇದಕ್ಕೆ ನಾನು ಹೊಡಿತೀನಿ. ಸೊ ಗೈಸ್ ಈ ನಮ್ಮ ಪ್ರಯಾಣ ಅದ್ರ ಹೆಸರಲ್ಲಿ ನಮ್ಮ ಪ್ರಯಾಣ ಸೊಸೈಟಿ ಕಡೆಗೆ. ಸೊ ಫೈನಲಿ ಗೈಸ್ ನಮ್ಮ ಶ್ಯಾಮ್ ಬಂದ್ಬಿಟ್ಟಾನ. ಇವನು ಬಾ ಅಂದ್ರೆ ಬರೋಲ್ಲ ಗೈಸ್. ಇವನು ಕೂಡ ಲಾಗಿನ್ ಕೊಡ್ಬೇಕಂತೆ. ಬಾಲೆ ಜಲ್ದಿ ಬೋಟು ಬರ್ತಾನ ಬಾಲೆ. ಮತ್ತೆ ಜಲ್ದಿ ಹೋಗು. ನಾನೀಗ 5 ನಿಮಿಷ ಬರ್ಬೇಕು. ನಡಸ್ತದನ್ ಗೈಸ್. ಸೊ ಗೈಸ್ ಇವನು ಡಿ ಬಾಸ್ ಫ್ಯಾನ್. ಈಗ ನೋಡ್ರಿ ಡಿ ಬಾಸ್ ಪೌಚ್ ಕೊಡ್ತೀನಿ. ಎಷ್ಟಾಯ್ತಲಿ ಇದಕ್ಕೆ? ಎಷ್ಟಾಯ್ತು ಇದಕ್ಕೆ? 100 ರೂಪಾಯಿ. 100 ರೂಪಾಯಿ ಅಂತ ಡಿ ಬಾಸ್ ಪೌಚ್ ತಗೊಂಡ ನೋಡ್ರಿ ಗೈಸ್. ಡೈ ಹ್ಯಾಡ್ ಫ್ಯಾನ್ ಗೈಸ್ ಡಿ ಬಾಸ್ಗೆ. ಇವನು ಒಳಗೆ ಕೂಡ ಇಲ್ಲಿ ಕೂಡ ಇಡ್ಬೇಕು ವಾಲ್ಪೇಪರ್ ಡಿ ಬಾಸ್ದು. ಸೊ ಟೈಮ್ ಬಂದ್ಬಿಟ್ಟು 4:55 ಆಗಕ್ಕೆ ಬಂದದ್ದು ಗೈಸ್. ಓಡಾಡಿ ಬಂದ ಗೈಸ್. ಬರ್ಲಿಲ್ಲ ಅಂದ್ರೆ ಬಿಟ್ಟೋಗ್ತಾರ. ಪ್ಯಾಂಟ್ ಇಟ್ಕೊಂಬಂದ ಗೈಸ್ ಇವನು. ಹೋಗಿ ಅಲ್ಲ ಲುಂಗಿ ಇಟ್ಕೊಂಬಂದ ಗೈಸ್. ಹುಸೇನಪ್ಪ ನಾನು ಹುಸೇನೆ ಏರ ಆ ರೊಕ್ಕಲ್ ನೋಡಿದ ತಕ್ಷಣ ಕೊಟ್ಟು ಬರ್ತಾ
ಸೊ ಫೈನಲಿ ಗೈಸ್ ಇದು ಬಂದತ್ತೆ ಹೋಗ್ತಾ ಇದ್ದೀವಿ ಬರ್ರಿ ಗೈಸ್. ಸೊ ಫೈನಲಿ ಗೈಸ್ ಮನೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇವತ್ತು ಆಗಕ್ಕಲ್ಲ ಅಂತೆ ಫೋನ್ ಮಾಡ್ತಾರಂತೆ ಅವರೇ, ಇಲ್ಲ ಸರ್ವರ್ ಬಿಸಿ ಐತಂತೆ ಗಾಯ್ಸ್, ಆಗ ಸರ್ವರ್ ಇಲ್ಲ ಅಂತೆ ಗಾಯ್ಸ್. ಸೊ ಹಂಗೆ ಹೋಗ್ತಾ ಇದ್ದೀವಿ ಹೀಗೆ. ಸೊ ನಮ್ಮಮ್ಮ ನನಗೆ ಇವಾಗ ಮಿಷಿನ್ ಹಾಕೊಡ್ತಾನಂತೆ ಗೈಸ್. ಅದಕ್ಕೆ ಅದು ಗಾಯಿ ಇಷ್ಟೇ ಹಿಡ್ಕೊಂಡತ್ತಂತ ಹೇಳಿಲ್ಲ, ಇಂತಕ್ಕೆ ಅದು ಅನ್ಕೊಂಡ್ರೆ ಚೇರ್ಸ ಮುಗಿದೈತೆ, ಅನ್ಕೊಂಡ್ರೆ ಪಟ್ ಅಂತ ಹಿಂದಕ್ಕೆ. ಸೊ ಗೈಸ್ ಹಿಂಗೆ ಹೊಲಿಬೇಕಂತೆ. ರಿಪೇರ್ ಅಂತ ಹೇಳಿದ್ರೆ ಮದ್ದೆ ಬಿಡ್ತೀನಿ ನಾನು ಹೊದ್ದು ಬಿಡ್ತಾನಂತೆ ಗೈಸ್. ಕೆಡ್ಸಿ ಮಾಡೋದು ಮತ್ತು ನನ್ನ ಮೇಲೆ ಹೇಳೋದು ಕೇಸ್ ಒಳ್ಳೆ ಬಲ್ಲಾಗಬೇಕು ಕಳಿಸ್ಕೊಟ್ರೆ ಹಿಂಗೆ ಮತ್ತೆ. ಹೌದು ಅಮ್ಮ ಕಲ್ಸ್ಕೊಟ್ಟಿರೋದು ಯಾರಪ್ಪ? ಯಾರಮ್ಮ? ಆಗ ಗುರುಗಳು ಅಪ್ಪ ಕಲ್ಸಿರೋರಂದ್ರೆ ಇವತ್ತು ನಾನು ನೋಡೀನಿ, ಮಮ್ಮಿ ಕಲ್ಸಿರೋರು. ಸೊ ಆಯ್ತು ಬಾ ಬಲಿ ಬಾ ಹಿಂಗೆ ಹೊಲಿಬೇಕಾದ್ರೆ ಅಮ್ಮ ಒಂದು ಸಲಮ್ಮ ಒಂದೇ ಒಂದು ಹೊಲಿಗೆ ಆಗ್ತದೆ. ಹಿಂದಕ್ಕೆ ಹೋಯ್ತಂದ್ರೆ ಮಾಡೋದು. ಮಾಡ್ತೀನಿ. ಸೊ ಗಾಯ್ಸ್ ಫಸ್ಟ್ ಟೈಮ್ ಹೊಲಿತಾ ಇದೀನಿ, ಏನಾದ್ರು ಗೊತ್ತಿಲ್ಲ. ರೆಡಿ ಅದಕ್ಕ ಅಪಶಕನ ಮಾತಾಡ್ತೀವಿ ಶಿವನೇ ಅಂತ ಏನೋ ಹಿಂಗ ಇಷ್ಟೇ ಹೊಲಿತೀನಿ ಮಾತಾಡ್ತೀನಿ. ಫಸ್ಟ್ ಆಯಿಲ್ ಏನು ನಾನು ಬಲಿ ಹಾಂ ಹಿಂಗೆ ಮುಂದಕ್ಕೆ ಮಾಡ್ಬೇಕು. ಸರಿ ಕಾಲು ಎರಡು ಅದು ಹಂಗೆ ಹೋಗಿ ಕಾಲು ಹಂಗೆ ಹೋಗ್ಬೇಕು, ಕಾಲು ಮುಂದಕ್ಕೆ ಹಿಂದಕ್ಕೆ ಅದೇ ಬ್ಯಾಲೆನ್ಸ್ ಹೋಗ್ಬೇಕು. ಬರೀ ಹಿಡ್ಕೋಬೇಕು ಹಿಂದೆ ಹಂಗ ನೀನು ಬಡಂಗಿದೆಯಲ್ಲಪ್ಪ. ಹಂಗಲ್ಲ ಮತ್ತೆ ಕರಿ ಒದಿಬೇಕು ಮತ್ತೆ ಗುರುಗಳ ಮತ್ತೆ ಇಷ್ಟು ಹೇಳ್ಕೊಡ್ತೀವಿ ನಾವು. ಓಕೆ ಟ್ಯಾನ್ ಹಿಂಗೆ ತಿರ್ಸಿ ನೆಕ್ಸ್ಟ್ ಟೈಮ್ ಹಂಗೆ ಒಲಿ ಕೊನೆಗೆ ಬಾ ಕೆತ್ತ ಗೋಡ ಹಿಂದೆ ಗೋಡ ಹೇಳ್ತಿದೆ ಹಿಂದಕ್ಕೆ ಹಿಂಗೆ ತಿರ್ಸು ಕೊನೆಗೆ ಬಾ ಹಿಂಗೆ ಲೆವೆಲ್ಲ ಒಲಿ. ಹಿಂಗ ಹಾಂ ಕೊನೆಗೆ ಒಲಿ ಇದೇ ಲೆವೆಲ್ ಬರಬೇಕು. ಇದು ಐತೆ ಎಷ್ಟು ಇದ್ದಾರೆ ಅದೇ ಲೆವೆಲ್ ಹಿಂಗೆ ಹೋಗ್ಬೇಕು. ಬಟ್ಟೆ ಇಷ್ಟು ಹೊಲಿಬೇಕು ಹಿಂಗೆ ಆ ಬಟ್ಟೆ ಹಂಗೇ ಇಷ್ಟು ಏನು ಹೇಳ್ತೀಯ ಮಾಡಿ ಅದೇ ಹಂಗೆ ಹಂಗೆ ಹೋಗ್ಬೇಕು. ಕಾಲು ಅದೇ ಬ್ಯಾಲೆನ್ಸ್ ಹೋಗ್ಬೇಕು. ಹಂಗ ಲೆವೆಲ್ ಅದೇ ಲೆವೆಲ್ ಇದೇ ಲೆವೆಲ್ ಹೆಂಗೆ ಬರ್ತಿತ್ತು ಬಡಿ ನಂಗೆ ನೋಡಿ ಬಾ ಅಂತ ಹೇಳ್ತೀನಿ. ಹಚ್ಚಿ ನೋಡಿಗೆ ಹೋಗ್ತೀವಿ ಈಗ ಬಡಿ ಹಿಂದೆ ಮುಂದೆ ಇಟ್ಟಾನ ಕಾಲು. ಹಿಂದೆ ಮುಂದೆ ಅದಕ್ಕೆ ಇಟ್ಟಾನ, ಮಾಡ್ತಾರೆ. ಅವ್ರಂಗೆ. ಹಿಡ್ಕೊಂಡು ಕೈ ಅದಕ್ಕೆ ಗಾಳಿ ಏನು ಕಷ್ಟ ಗಾಯ ಕಷ್ಟ ಅಂತ ಡ್ರೈವಿಂಗ್ ಮಾಡ್ತಾನೆ ಇದೆ. ಇನ್ನೊಂದು ಸರಿ ಬಿಡಿ ಈಗ ಬರೀ ತಪ್ಪು ಇಲ್ಲಿದ್ದು ಬಳಿ ಕೊನೆಗೆ ಹೋಗಿ ಎಷ್ಟೇ ಕಷ್ಟ ಆಗ್ತದೆ ಗೊತ್ತಿಲ್ಲ. ಇದು ಕೊನೆಗೆ ಇವೆಲ್ಲ ಮನೆ ಕಾಣ್ತಾವಲ್ಲ ಮಲ್ಲಿ ಕಾಲು ಎರಡು ಫಸ್ಟ್ ಮುಂದೆ ಡೌನ್ ಹಿಂಗೆ ಹೋಗ್ಬೇಕು ಕಾಲು. ಹಾಂ ಹೊಡಿ ಹಿಂಗೆ ಕಾಲು ಬ್ಯಾಲೆನ್ಸ್ ಮೇಲೆ ಹೋಗ್ಬೇಕಲ್ವ ಅದು ಹೊಡಿ 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 ಬಿಡಿ ಫಾಸ್ಟಾಗಿ ಹಿಂಗೆ ಹೋಗ್ಬೇಕು ಕಾಲು ಹೊಡಿ ಇದು ಮ್ಯಾಗಿ. ಮ್ಯಾಗಿ ಹೊಡ್ತಾ ಅದು. ಹಾಂ ಸಾಕು ತಿರ್ಸಿ ಹಿಂಗೆ ತಿರ್ಸಬೇಕಾ ಇನ್ನೊಂದು ಯಾಕೆ ನನಗೆ ಒಂದೇ ಬಿದ್ದಿಲ್ಲ. ಹಿಂದಕ್ಕೆ ಹೋಗಿರ್ತದ. ಹಿಂದಕ್ಕೆ ಹೋಗಿರ್ತದ. ಇಲ್ಲ ಅಂದರೆ ಹಿಂದಕ್ಕೆ ಕೂದ್ರೆ ಸೊ ಗೈಸ್ ನಾನು ಫಸ್ಟ್ನೇ ಹೊಲಿಗೆ ನಾನು ಹಾಕಿರೋದು ಮಸ್ಬಟ್ಟೆ ಮೇಲೆ ಸುನಿತಕ್ಕ. ನಾನು ಮಿಷಿನೆಲ್ಲ ಕಲ್ತಿದ್ದಾಯ್ತು. ನಾಳೆಯಿಂದ ಎಲ್ಲ ಅಂಗಿಗಳು ಇಟ್ಕೊಟ್ಬಿಡ್ತಾನಂತ ಅಪ್ಪ ನನಗೆ. ಸೊ ಇವಾಗ ಹೋಗಿ ಸೀದಾ ಹೋಗಿ ಅಕ್ಕಂತಾಗ ಏನೋ ಮಳೆ ಬರಂಗೈತೆ, ಎಲ್ಲ ಹಾಸಿಗೆಗಳೆಲ್ಲ ಹೊರಗದವ. ಸೊ ಹಾಸಿಗೆನೆಲ್ಲ ಒಳಗೆ ಬಿಟ್ಟು ಬರ್ತೀನಿ.
ನನ್ನ ಕೈಯಲ್ಲಿ ಕ್ಯಾಮ್ರಾ ಇಟ್ಟು ಒಂದೇ ಕೈಯಲ್ಲಿ ಗಾಡಿ ಹೊಡಿತಿದ್ದೀನಿ ಗೈಸ್ ಇವತ್ತು. ಫುಲ್ ಸ್ಟಂಟ್ ಮಾಸ್ಟರ್. ಸೊ ಅಂಗಡಿ ತಲೆ ಹೋಗ್ತಾ ಇದ್ದೀನಿ, ಮನೆ ತಲೆ ಹೋಗ್ತಾ ಇದ್ದೀನಿ. ಮನೆ ತಲೆ ಹೋಗಿ ಹಾಸಿಗೆ ಎಲ್ಲ ಒಳಗಿಟ್ಟು ಬರ್ಬೇಕು. ಮಳೆ ಬರೋಂಗಿದೆ ಸ್ವಲ್ಪ. ಸೊ ಎಲ್ಲ ಹಾಸಿಗೆನೆಲ್ಲ ಒಳಗಿಟ್ಟು ಬರೋಣ. ಸೊ ಗೈಸ್ ಫಸ್ಟ್ ಟೈಮ್ ಗೈಸ್ ನಾನು ಇದು ಬಟ್ಟೆ ಹೊಲ್ಬಿಟ್ಟೆ ಗೈಸ್. ನಮ್ಮ ಅಪ್ಪನ ಕೆಲಸ ನಾನು ಮಾಡಿಬಿಟ್ಟೆ ಗೈಸ್ ಫಸ್ಟ್ ಟೈಮ್. ಸೊ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗ್ತಿಲ್ಲ. 1 ಹೊಲಿಗೆ 4 ಹೊಲಿಗೆ ಹಾಕ್ದೆ ಗೈಸ್ ನಾನು ಒಬ್ಬನೇ. 2 ಹೊಲಿಗೆ ನಮ್ಮ ಅಪ್ಪ ಹೇಳ್ಕೊಟ್ಟ ಹೆಂಗೆ ಹಾಕ್ಬೇಕಂತ. ಆದರೆ 3ನೇ ಹೊಲಿಗೆ ನಾನೇ ಒಬ್ಬನೇ ಹಾಕ್ದೆ ಗೈಸ್ ಸ್ವಂತವಾಗಿ. ಸೊ ಫಸ್ಟ್ನೇ ಕೆಲಸ ಮಾಡಿದೆ ಗೈಸ್ ನಾನು ಇವತ್ತು. ಇವತ್ತು ಫಸ್ಟ್ನೇ ಹೊಲಿಗೆ ಹಾಕ್ದೆ ನಾನೇ ಮಿಷಿನಲ್ಲಿ ಇವತ್ತು. ಹಾಂ, ಅಪ್ಪನ ಕೇಳ ಮತ್ತೆ 2 ಸಲ ಕೊಟ್ಟ. 3ನೇ ಸಲ ಸರ ನಾನೇ ಹೊಲ್ದ್ಬಿಟ್ಟೆ. ಸೊ ಗೈಸ್ ಫೈನಲಿ ಇವಾಗ ಕುರ್ಗೋಡಿಗೆ ಹೋಗ್ಬೇಕು. ಡೈರಿಗೆ ಹೋಗಿ ಹಾಲು ತರ್ಬೇಕಂತೆ ಮಾರೋಕ್ಕೆ. ಸೊ ಹೋಗೋಣ ಬನ್ನಿ ಕುರ್ಗೋಡಿಗೆ. ಸೊ ಫೈನಲಿ ಹಾಲನ್ನ ತಗೊಂಬಿಟ್ಟಿದ್ದೀನಿ ಗೈಸ್. ಸೊ ಇಲ್ಲಿಂದ ಹೋಗ್ಬಿಡದೆ. ಬ್ಯಾಲೆನ್ಸ್ ಚೆಕ್ ಮಾಡ್ಬೇಕಂತ ಹಂಗೆ ಬ್ಯಾಂಕ್ನಲ್ಲಿ ಅಮ್ಮಂದು. ಸೊ ಇವಾಗ ಬ್ಯಾಂಕ್ ಕಡೆಗೆ ಕೂಡ ಹೋಗ್ಬೇಕು, ATMಗೆ. ಸೊ ಗೈಸ್ ಬ್ಯಾಂಕಿಗೆ ಬಂದಿದ್ದೆ. ಸೊ ATM ಕ್ಲೋಸ್ ಆಗಿದೆ ಇವತ್ತು. ಸೊ ಮತ್ತೆ ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀನಿ, ಹೋಗಿ ಬರ್ತೀನಿ ಮತ್ತೆ. ಸೊ ಫೈನಲಿ ಗೈಸ್ ಮನೆ ತಲೆ ಬಂದುಬಿಟ್ಟಿದ್ದೀನಿ. ಸೊ ATMs ಯಾವ ಓಪನ್ ಇರಲಿಲ್ಲ. ಸೊ ಅದಕ್ಕೆ ಬಂದ್ಬಿಟ್ಟೆ. ಸೊ ಅಲ್ಲಿ ಯಾವುದೋ ಕಾರ್ ಬರ್ತೈತೆ, ಅವಾಗ ನಿಂದಿಸಿರೋ ಕಾರ್ ಇವಾಗ ಬರುತ್ತೆ ಪ್ಲೇಸಲ್ಲಿ. ಸೊ ಮಿಂಚು ಬೀಳ್ತೈತೆ ಗೈಸ್. ಮಳೆ ಬಂದರೂ ಬಿಡ್ಬೋದು ಇವತ್ತು ಮತ್ತೆ. ಸೊ ಇವತ್ತು ಅಡುಗೆ ಏನಿಲ್ಲ ಅಂತಂದರೆ ಸೊ ಭಾರಿ ಟೇಸ್ಟಿಯಾಗಿದೆ. ತಿಂತಿದ್ದೀನಿ. ತಿಂದ್ಮೇಲೆ ಸಿಗ್ತೀನಿ ಗೈಸ್, ವ್ಲಾಗ್ ಮಾಡ್ತೀನಿ. ಸೊ ಫೈನಲಿ ಗೈಸ್ ಫುಲ್ಲು ಜೋರು ಮಳೆ ಬರಕತ್ತದೆ. ಸೊ ಅವತ್ತು ಇದ್ರಕ್ಕಿಂತ ಭಾರಿ ಜೋರು ಮಳೆ ಬಂದಿದ್ದು. ಸೊ ಸ್ಟ್ರೀಟ್ ಎಲ್ಲ ನೋಡ್ಬೋದು, ಇಲ್ಲೆಲ್ಲ ಸೋರಕ್ಕೆ ಬಂದದೆ. ಎಲ್ಲ ಸೋರಕ್ಕೆ ಜೋರಾಗ್ಬಿಡುತ್ತೆ ಮಳೆ. ಸೊ ಫುಲ್ಲು ಜೋರಾಗಿ ಮಳೆ ಬರಕ್ಕೆ ಬಂದದ್ದು ಗೈಸ್. ಸೊ ಎಲ್ಲ ತಲೆ ಸೋರಕ್ಕೆ ಬಂದತ್ತೆ ಮನೆ. ಗೊತ್ತಿಲ್ಲ. ಸೊ ಗೈಸ್ ನೋಡ್ತಾ ಇದ್ದೀರಲ್ಲ, ಫುಲ್ಲು ಜೋರು ಮಳೆ ಐತಿ ಇವತ್ತು. ಇಲ್ಲಿಂದ ಒಂದು ಟೈಮ್ ಸೋರಕ್ಕೆ ಬಂದಿದೆ. ಹೊರಗಡೆ ಫುಲ್ ಮಳೆ ಇದೆ. ಎಲ್ಲ ಕಡೆ ಈ ಕಡೆ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದು, ಆದರೂ ಸೋರಕ್ಕೆ ಬಂದಿದೆ ಗೈಸ್. ನೋಡಿದೆ ಅಮ್ಮ, ಇಲ್ಲ. ಸೊ ಗೈಸ್ ಭಾಳ ಜೋರು ಮಳೆ ಐತೆ ಗೈಸ್. ಎಲ್ಲ ಕಡೆ ಸೋರ್ತೈತೆ. ಈಗ ನೀರು ಇಷ್ಟೊಂದು ನಿಂತ್ಕೊಂಡ್ಬಿಟ್ಟಿದ್ದಾವ. ಸೊ ನಾನೆಲ್ಲ ಹಸಿ ಆಗ್ಬಿಟ್ಟಿದ್ದೀನಿ. ಇಲ್ಲಿ ಕೂಡ ನೀರು ಬಂದ್ಬಿಟ್ಟ ಗೈಸ್. ಸೊ ಭಾಳ ಮಳೆ ಐತೆ ಗೈಸ್ ಇವತ್ತು. ಇಲ್ಲಿ ನೋಡ್ಬೋದು, ಇಲ್ಲೊಂದು ಮತ್ತು ಇಲ್ಲೊಂದೇ ಒಣಗಿದ ಪ್ಲೇಸ್ ಐತೆ ಗೈಸ್. ಕೋಳಿಗಳು ಈ ಕಡೆ ಇಟ್ಬಿಟ್ಟಿದ್ದೀವಿ. ಸೊ ಫೈನಲಿ ಗೈಸ್ ಮಕ್ಕಂಡು ಎದ್ದಿದ್ದೀನಿ. ನಿನ್ನೆ ಬ್ಲಾಗ್ ಎಡಿಟ್ ಮಾಡೋಕ್ಕಾಗಲಿಲ್ಲ. ಸೊ ನಿನ್ನೆ ಅಷ್ಟು ಮಳೆ ಬರ್ತಿತ್ತಲ್ಲ, ಸೊ ಹಂಗೆ ಮಕ್ಕಂಬಿಟ್ಟೆ. ಸೊ ಇವತ್ತು ವ್ಲಾಗ್ ಎಡಿಟ್ ಮಾಡ್ತೀನಿ.
ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಇರುತ್ತೆ ಅಂದ್ಕೊಂಡಿದ್ದೀನಿ. ಸೊ ವ್ಲಾಗ್ ಇಷ್ಟ ಇದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗ್ನಲ್ಲಿ. ಬಾಯ್ ಆ್ಯಂಡ್ ಸಿ ಯು.